ಇಂದು ಸುವರ್ಣಸೌಧದ ಹೊರಗೆ ಸಾಲು ಸಾಲು ಪ್ರತಿಭಟನೆ ನಡೆಯಲಿದೆ. 14 ವಿವಿಧ ಸಂಘಟನೆಗಳಿಂದ ಪ್ರೊಟೆಸ್ಟ್ ನಡೆಯುತ್ತಿದೆ. ಇಂದು ಸುವರ್ಣಸೌಧದ ಹೊರಗೆ ಸಾಲು ಸಾಲು ಪ್ರತಿಭಟನೆ ನಡೆಯಲಿದೆ. 14 ವಿವಿಧ ಸಂಘಟನೆಗಳಿಂದ ಪ್ರೊಟೆಸ್ಟ್ ನಡೆಯುತ್ತಿದೆ. ಕೊಂಡಸಕೊಪ್ಪ ಸುವರ್ಣ ಗಾರ್ಡನ್ ಟೆಂಟ್ನಲ್ಲಿ ಹೋರಾಟವನ್ನ ಮಾಡಲಿದ್ದಾರೆ. ಕಾರ್ಮಿಕರ ಬೇಡಿಕೆ, ಯೋಧರ ಉತ್ತರಾಧಿಕಾರಿಗಳ ಸಂಘ, ಒಳ ಮೀಸಲಾತಿ, ಜಾತಿ ಗಣತಿ, ಕಬ್ಬಿಗೆ ಬೆಂಬಲ ಬೆಲೆ ಹೋರಾಟವನ್ನ ಮಾಡ್ತಿದ್ದಾರೆ. ಸರ್ಕಾರಿ ಇಲಾಖೆಗಳಲ್ಲಿ 10ರಷ್ಟು ಮೀಸಲಾತಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳಿಗಾಗಿ 14 ಸಂಘಟನೆಗಳಿಂದ ಪ್ರೊಟೆಸ್ಟ್ ನಡೆಯಲಿದೆ. ಪ್ರತಿಭಟನೆಯ ಹಿನ್ನೆಲೆ 6200 ಪೊಲೀಸರು ಬಂದೋಬಸ್ತ್ಗೆ ನಿಯೋಜನೆ ಕೂಡ ಮಾಡಲಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಳಗಾವಿ ಸುವರ್ಣಸೌಧದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನೀಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಬಿಗಿ ಪೊಲೀಸ್ ಬಂದೋಬಸ್ತನ್ನ ನೀಡಲಾಗಿದೆ. 6200 ಪೊಲೀಸರನ್ನು ಕೂಡ ಬಂದೋಬಸ್ತ್ಗೆ ಅಂತಾನೆ ನಿಯೋಜನೆ ಕೂಡ ಮಾಡಲಾಗಿದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ 14 ಸಂಘಟನೆಗಳಿಂದ ಈ ಪ್ರತಿಭಟನೆ ನಡೆಯಲಿದೆ. ಸರ್ಕಾರಿ ಇಲಾಖೆಗಳಲ್ಲಿ 10ರಷ್ಟು ಮೀಸಲಾತಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಳ ಮೀಸಲಾತಿ ಆಗಿರಬಹುದು, ಜಾತಿ ಗಣತಿ ಆಗಿರಬಹುದು, ಕಬ್ಬಿಗೆ ಬೆಂಬಲ ಬೆಲೆಯ ಕುರಿತು ಕೂಡ ಹೋರಾಟ ಮಾಡ್ತಿದ್ದಾರೆ. ಕೊಂಡಸಕೊಪ್ಪ ಸುವರ್ಣ ಗಾರ್ಡನ್ ಟೆಂಟ್ನಲ್ಲಿ ಹೋರಾಟವನ್ನ ಮಾಡಲಿದ್ದಾರೆ. ಕಾರ್ಮಿಕರ ಬೇಡಿಕೆ, ಯೋಧರ ಉತ್ತರಾಧಿಕಾರಿಗಳ ಸಂಘ ಇವೆಲ್ಲವೂ ಕೂಡ, ಇನ್ನು ವಿವಿಧ ಸಂಘಟನೆಗಳೆಲ್ಲವೂ ಕೂಡ ಸೇರಿಕೊಂಡು ಇಂದು ಸುವರ್ಣಸೌಧದ ಹೊರಗೆ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಒಳ ಮೀಸಲಾತಿ ವಿಚಾರವಾಗಿಯೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಇನ್ನು ಜಾತಿ ಗಣತಿ ಆಗಿರಬಹುದು, ಕಬ್ಬಿಗೆ ಬೆಂಬಲ ಕೊಡಿ, ಬೆಂಬಲ ಬೆಲೆ ನೀಡಿ ಅಂತ ರೈತರು ನಮ್ಮಲ್ಲಿ ಇಲ್ಲಿ ರಾಜ್ಯದಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ಬೆಂಬಲ ಬೆಲೆ ಕೊಡಿ ಅಂತ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಕೆಲವೊಂದಿಷ್ಟು ರೈತ ಸಂಘಟನೆಗಳು ಬಂದು ಹೋರಾಟವನ್ನು ಮಾಡಿದ್ರು. ಇದೀಗ ಮತ್ತೆ ಅಲ್ಲೂ ಕೂಡ ಹೋರಾಟವನ್ನು ಮಾಡಲಿದ್ದಾರೆ. ಸರ್ಕಾರಿ ಇಲಾಖೆಗಳಲ್ಲಿ 10ರಷ್ಟು ಮೀಸಲಾತಿಗಾಗಿ ಕೂಡ ಹೋರಾಟವನ್ನು ಮಾಡಲಿದ್ದಾರೆ. ಪ್ರತಿಭಟನೆಯ ಹಿನ್ನೆಲೆ 6200 ಪೊಲೀಸರನ್ನು ಕೂಡ ಬಂದೋಬಸ್ತ್ಗೆ ಅಂತಲೇ ನಿಯೋಜನೆ ಕೂಡ ಮಾಡಲಾಗಿದೆ. ಯಾಕೆಂತಂದರೆ ಅಷ್ಟು ಸಂಘಟನೆಗಳು ಹೋರಾಟ ಮಾಡುತ್ತೆ ಅಂತಂದರೆ ಏನು ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ 6200 ಪೊಲೀಸರನ್ನು ಕೂಡ ಬಂದೋಬಸ್ತ್ಗೆ ಅಂತಲೇ ನಿಯೋಜನೆ ಕೂಡ ಮಾಡಲಾಗಿದೆ.